ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಯಲ್ ಕೆನಡಿಗ ಎಷ್ಟು ಮಾತಾಡ್ತಿದ್ದೀನಿ. ಬನ್ನಿ ಇವತ್ತು ಎಲ್ ಜಿ ಬಗ್ಗೆ, ಸಿಂಗಲ್ ಡೋರ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು 3 ಸ್ಟಾರ್ ಬರುತ್ತೆ, ಎಲ್ ಜಿ ಕಂಪ್ನಿ. ನೀವು ನೋಡ್ತಾ ಇರ್ಬೋದು, ಇದು ಸಿಂಗಲ್ ಡೋರ್ ಬರುತ್ತೆ. ಇದರಲ್ಲಿ ನಿಮಗೆ ಆಟೋಮೆಟಿಕ್ ಡಿಪೋಸ್ಟ್ ಬರೋಲ್ಲ, ನಾವು ಡಿಪೋಸ್ಟ್ ಮಾಡಬೇಕು. ವೀಕ್ಲಿ ಒಂದು ಸಲ ಇದು ಬಂದ್ಬಿಟ್ಟು ಬಟನ್ ಪ್ರೆಸ್ ಮಾಡ್ಬೇಕು. ನೀವು ವೀಕ್ಲಿ ಒಂದು ಸಲ 2 ಸಲ ಪ್ರೆಸ್ ಮಾಡಿದ್ರೆ ಇಲ್ಲಿ ಏನು ಕಟ್ಕೊಂಡಿರುತ್ತೆ ಐಸ್ ನೀರು ಹಿಂಗಡೆ ಹೋಗಿ ಸ್ಟೋರೇಜ್ ಆಗುತ್ತೆ. ಒಂದು ಬಟ್ಟೆಲಿ ಒಂದು ಸ್ಪಂಜ್ ಎಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಟಫಂಗ್ನೆಸ್ ಬರುತ್ತೆ ನಿಮಗೆ. ಇದು ನಿಮಗೆ ಮಾಯಿಶ್ಚರ್ ಹನಿಕೋಪ್ ಬರುತ್ತೆ, ಅಂದರೆ ಹ್ಯುಮಿಡಿಟಿ ಕಂಟ್ರೋಲ್ ಮಾಡೋವಂಥದ್ದು. ಇದು ಫಾಸ್ಟ್ ಐಸ್ ಮೇಕರ್ ಬರುತ್ತೆ ನಿಮಗೆ. ಇದು ನಿಮಗೆ ಇದೆಲ್ಲ ಸ್ಟ್ಯಾಂಡ್ ಬರೋಲ್ಲ ನಿಮಗೆ. ಸಿಂಗಲ್ ಡೋರಲ್ಲಿ ಬರುತ್ತೆ, ಒಂದೊಂದು ಮಾಡಲ್ ಬರೋಲ್ಲ. ಇದು ನಿಮಗೆ ಹ್ಯಾಂಡ್ ಆ್ಯಂಡ್ ಟ್ರೈ ಬರೋವಂಥದ್ದು, ಅಂದರೆ ನೀವು ವೆಜಿಟೇಬಲ್ಸ್ ಇಟ್ಕೊಳ್ಳೋವಂಥದ್ದು. ಇದು ನಿಮಗೆ ಮೊಟ್ಟೆ ಇಟ್ಕೊಳ್ಳೋವಂಥದ್ದು, ಅಂದರೆ ಎಗ್ ಇಟ್ಕೊಳ್ಳೋವಂಥದ್ದು ನಿಮಗೆ. ಇದು ನಿಮಗೆ ಟೆಂಪ್ರೇಚರ್ ಹೆಂಗಪ್ಪ ಅಂದರೆ, ಈಗ ವಿಂಟರ್ ಇರುತ್ತೆ, ಮನ್ಸೂನ್ ಇರುತ್ತೆ, ಸಮ್ಮರ್ ಇರುತ್ತೆ. ನೀವೆಲ್ಲ ಸೆಟ್ ಮಾಡ್ಕೋಬೇಕು. ನೀವಿಲ್ಲಿ ಡಿಫ್ರೋಸ್ಟ್ ನೀವು ವಾರಕ್ಕೆ 1 ಸಲ 2 ಸಲ ಇದನ್ನ ಪ್ರೆಸ್ ಮಾಡಿದಾಗ ನಿಮಗೆ ಇಲ್ಲಿ ಏನು ಕಟ್ಕೊಂಡಿರುತ್ತೆ ಅದನ್ನು ಐಸ್ನ ರಿಮೂವ್ ಮಾಡಿ ಆ ನೀರು ಹಿಂಗಡೆ ಸ್ಟೋರೇಜ್ ಆಗುತ್ತೆ. ಅದನ್ನು ನೀವು ಒಂದು ಬಟ್ಟೆಲಿ ಇಲ್ಲ ಒಂದು ಸ್ಪಂಜಲ್ಲಿ ತೆಗಿಬೇಕು ಅದನ್ನ. ಈಗ ಸಮ್ಮರಲ್ಲಿ ನೀವೇನಾದರೂ ಜಾಸ್ತಿ ಬಿಸಿಲಿದ್ರೆ, ನಿಮ್ಗೆ ಹಾಟ್ ಜಾಸ್ತಿ ಇದ್ದರೆ ನಿಮಗೆ ಒಂದು 6ವರೆಗೂ ಇಟ್ಕೋಬೋದು. ಮನ್ಸೂನಿಲ್ಲ ಅಂದರೆ ನೀವು ಒಂದು 3ವರೆಗೂ ಇಟ್ಕೋಬೋದು. ಇದು ವ್ಯಾರಂಟಿ ಬಂದ್ಬಿಟ್ಟು 2 ಇಯರ್ಸ್ 10 ಇಯರ್ಸ್ ಬಂದ್ಬಿಟ್ಟು ನಿಮ್ಗೆ ಕಂಪ್ರೆಸರ್ ಅಂದರೆ ಗ್ಯಾಸ್ ಕಂಪ್ರೆಸರ್ ಬರುತ್ತೆ.